ಉತ್ತರ ಪ್ರದೇಶದ ಬರ್ಸಾನದಲ್ಲಿರುವಂಥ ರಾಧಾರಾಣಿ ಮಂದಿರದ ಒಂದು ಕಥೆಯನ್ನು ಹೇಳಿದ್ದೆ ನಿಮಗೆ, ಗುಲಾಬ್ ಖಾನ್ನ ಸ್ಮಾರಕದ ಕಥೆ. ಈಗ ಹೇಳ್ತಾ ಇರೋದು ಗಂಗೋತ್ರಿ ಅನ್ನುವಂಥ ಒಬ್ಬ ಅನನ್ಯ ಭಕ್ತೆಯ ಕಥೆ. ಸುಮಾರು ಒಂದು 6 ರಿಂದ 7 ವರ್ಷದ ಸುಂದರವಾದಂಥ ಪುಟ್ಟ ಹುಡುಗಿ. ಇದಕ್ಕಿದಾಗಿ ಯಾವುದೋ ಒಂದು ದುರ್ಘಟನೆಯಲ್ಲಿ ಈಕೆಯ ಕಣ್ಣು ಹೊರಟೋಗ್ಬಿಡ್ತಾಳೆ, ಗಂಗೋತ್ರಿಯ ಕಣ್ಣುಗಳು. ಆಕೆ ಇನ್ನಿಲ್ಲದ ಹಾಗೆ ಅಳ್ಲಿಕ್ಕೆ ಶುರು ಮಾಡ್ತಾಳೆ, ದುಃಖಿಸ್ತಾಳೆ. ನನ್ನ ಜೀವನದ ಆಸೆ ಒಂದು ಮೂರ್ತಿಯನ್ನು ಮಾಡಬೇಕು ಅಂತ ಇತ್ತು. ಯಾರ ಮೂರ್ತಿ? ರಾಧಾರಾಣಿಯ ಒಂದು ಮೂರ್ತಿಯನ್ನು ಮಾಡಬೇಕು ಅಂತ ಇತ್ತು. ತಾಯಿ ಅದನ್ನೇ ಕಸ್ಕೊಂಡ್ಬಿಟ್ಲಲ್ಲ ಕಣ್ಣು ಅಂತ ಅಳ್ತಾ ಮಲಗಿರ್ತಾಳೆ. ಇದ್ದಕ್ಕಿದ್ದ ಹಾಗೆ ರಾತ್ರಿ ಮಲಗಿದಾಗ ರಾಧಾರಾಣಿ ಪ್ರತ್ಯಕ್ಷ ಆಗಿಬಿಡ್ತಾಳೆ. ಪ್ರತ್ಯಕ್ಷ ಆಗಿ ಗಂಗೋತ್ರಿ ಹೇಳ್ತಾಳೆ, ನೀನೇನೋ ಆಸೆ ಪಟ್ಟಿದೀಯಾ, ಆದರೆ ನಿನ್ನ ಪೂರ್ವಜನ್ಮದ ಸ್ಥಿತಿಯಿಂದಾಗಿ ನಿನ್ನ ಕಣ್ಣು ಹೊರಟೋಗಿದ್ದಾವೆ. ಆದರೆ ಒಂದು ನಾನು ನಿನಗೆ ವರ ಕೊಡಬಲ್ಲೆ. ಏನಪ್ಪ ಅಂದರೆ, ರಾತ್ರಿ ಆಗ್ತಿರೋ ಹಾಗೆ ನಿನ್ನ ಕಣ್ಣುಗಳು ಬಂದ್ಬಿಡ್ತವೆ, ನಿನ್ನ ಅಂಧತೆ ಹೊರಟು ಹೋಗ್ಬಿಡುತ್ತೆ. ಬೆಳಗಾಗ್ತಿರೋ ಹಾಗೆ ಮತ್ತೆ ನೀನು ಅಂಧಳಾಗಿಬಿಡ್ತೀಯ, ಕುರುಡಿ ಆಗಿಬಿಡ್ತೀಯ. ಪರವಾಗಿಲ್ಲ, ನನಗೆ ರಾತ್ರಿಯಿಂದ ಬೆಳಗಿನವರೆಗೂ ನಾನು ವಿಗ್ರಹವನ್ನು ಮಾಡ್ತೇನೆ, ತನ್ನ ತಾಯಿ ನಿನ್ನನ್ನೇ ನಾನು ವಾಪಸ್ ಅವತರಿಸುವ ಕೆಲಸ ಮಾಡ್ತೇನೆ. ಪ್ರತಿ ದಿವಸ ರಾತ್ರಿ ಇದ್ದಕ್ಕಿದ್ದ ಹಾಗೆ ಆಕೆಗೆ ಕಣ್ಣುಗಳು ಬರ್ತವೆ. ಆ ಮಗು ಗಂಗೋತ್ರಿ ಅಲ್ಲಿ ರಾಧೆಯನ್ನು ರಚಿಸಲಿಕ್ಕೆ ಶುರು ಮಾಡ್ತಾಳೆ. 30 ದಿನಗಳ ಅವಧಿಯನ್ನು ಕೊಟ್ಟಿರ್ತಾಳೆ ರಾಧಾರಾಣಿ. ಸರಿಯಾಗಿ 30 ದಿವಸಕ್ಕೆ ಅತ್ಯಂತ ಸುಂದರವಾದಂಥ ರಾಧಾರಾಣಿಯ ಪುತ್ಥಳಿಯನ್ನು ನಿರ್ಮಿಸ್ತಾಳೆ ಈ ಗಂಗೋತ್ರಿ. ಅವತ್ತು ರಾತ್ರಿ ಕಟ್ಟ ಕಡೆಯ ದಿವಸ ಆಕೆ ಮಲ್ಕೋತಾಳೆ. ವಾಪಸ್ ಕಣ್ಣು ಬರೋದಿಲ್ಲ ಅಂತ ಆಕೆ ಖಚಿತ ಆಗಿಬಿಡುತ್ತೆ. ಕನಸಿನಲ್ಲಿ ರಾಧಾರಾಣಿ ಹೇಳ್ತಾಳೆ, ನಿನ್ನ ಅವಧಿ ಮುಗೀತು, ನಾಳೆಯಿಂದ ನಿನ್ನ ಕಣ್ಣು ಕಾಣೋದಿಲ್ಲ. ಗಂಗೋತ್ರಿ ಅಂತಾಳೆ, ಏನು ಬೇಸರ ಇಲ್ಲ ನನಗೆ ನಿನ್ನನ್ನು ರೂಪಿಸಬೇಕಾದ ಅಗತ್ಯತೆ ಇತ್ತು. ನನ್ನ ಜೀವನ ಸಾರ್ಥಕ ಆಯಿತು. ನಾನು ಕನಸಿನಲ್ಲೇ ನಿನ್ನ ನೋಡ್ಕೊಂಡು, ಮನಸ್ಸಿನಲ್ಲೇ ನಿನ್ನ ನೋಡಿಕೊಂಡು ನಿನ್ನ ಪೂಜೆಯನ್ನು ಪೂಜಿಸ್ತೇನೆ ನಾನು. ಬೆಳಗ್ಗೆ ಹೇಳ್ತಾಳೆ, ಅವತ್ತು ಪ್ರಾಣ ಪ್ರತಿಷ್ಠೆ. ಯಾವ ವಿಗ್ರಹವನ್ನು ಈ ಮಗು ಮಾಡಿದೆ ಅದರ ಪ್ರಾಣ ಪ್ರತಿಷ್ಠೆಯ ದಿವಸ ಹೀಗೆ ಕಣ್ಣು ತೆಗಿತಾಳೆ ಗಂಗೋತ್ರಿ. ಆಕೆಗೆ ಜಗತ್ತು ಸುಂದರವಾಗಿ ಕಾಣಿಸ್ತಾ ಇದೆ. ಆಕೆಯ ಅಂಧತೆ ಹೊರಟು ಹೋಗಿದೆ. ಓಡ್ತಾ ದೇವಸ್ಥಾನಕ್ಕೆ ಬರ್ತಾಳೆ, ರಾಧಾರಾಣಿ ದೇವಸ್ಥಾನಕ್ಕೆ. ಆ ದೇವಸ್ಥಾನದ ಎದುರುಗಡೆ ಪುತ್ಥಳಿಯಲ್ಲಿ ರಾಧಾರಾಣಿ ಎದುರುಗಡೆ ನಿಂತಿದ್ದಾಳೆ. ಕೆಳಗಡೆ ಒಂದು ಶಾಸನ ಇದೆ. ಆ ಶಾಸನದಲ್ಲಿ ಬರೆಯಲಾಗಿರುತ್ತೆ, ಅಂಧಳಾದಂಥ ಗಂಗೋತ್ರಿ ರಚಿಸಿದಂಥ ಪುತ್ಥಳಿ ಇದು. ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ತಾಯಿ ವರಪ್ರಸಾದ ನೀಡಿದ್ದಾಳೆ. ಅಂದರೆ ತಾಯಿ ರಾಧಾರಾಣಿ ಹೊರಡುವಾಗ ತನ್ನ ಕಣ್ಣುಗಳನ್ನು ಆ ಅನನ್ಯ ಭಕ್ತಿಗೆ ಕೊಟ್ಟು ಹೊರಟು ಹೋಗಿರ್ತಾಳೆ. ಎಂಥ ಅದ್ಭುತವಾದ ಅನನ್ಯವಾದಂಥ ಭಕ್ತಿ ಆ ಮಗು.